ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ನಾನು ಯಾವಾಗಲೂ ಕೂಡ ಒನ್ ಮ್ಯಾನ್ ಶೋ, ಟೈಗರ್ ಯಾವಾಗಲೂ ಕೂಡ ಸಿಂಗಲ್. ಮಂತ್ರಿ ಸ್ಥಾನಕ್ಕಾಗಿ ನಡೀತಾ ಇರುವಂತಹ ಪೈಪೋಟಿ, ನಾನು ಯಾವಾಗಲೂ ಕೂಡ ಒನ್ ಮ್ಯಾನ್ ಶೋ, ಟೈಗರ್ ಯಾವಾಗಲೂ ಕೂಡ ಸಿಂಗಲ್ ಆಗಿರುತ್ತೆ. ಕಾಗವಾಡದಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಅಧಿಕಾರವನ್ನ ಕೇಳ್ಪಡೆಯೋನಲ್ಲ, ಯಾವುದೇ ಖಾತೆ ನೀಡಿದ್ರು ಕೂಡ ನಾನು ನಿಭಾಯಿಸ್ತೀನಿ. ನನ್ನನ್ನು ಗುರುತಿಸಿ ಸಚಿವ ಸ್ಥಾನವನ್ನ ಕೊಟ್ಟರೆ ಓಕೆ, ಅಧಿಕಾರಕ್ಕಾಗಿ ನನಗೆ ಯಾರ ಬೆಂಬಲ ಅಗತ್ಯ ಇಲ್ಲ. ಸಚಿವ ಸ್ಥಾನ ಕೊಟ್ಟರೂ ಸಂತೋಷ, ಕೊಡದಿದ್ರೂ ಕೂಡ ಸಂತೋಷ. 140 ಪೈಕಿ ಸಚಿವರಾಗೋದು ಕೇವಲ ಮೂರು ಶಾಸಕರಿಗೆ ಮಾತ್ರ. ಮಂತ್ರಿ ಸ್ಥಾನದ ಬಗ್ಗೆ ಶಾಸಕ ರಾಜು ಕಾಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಒಂದ್ ಕಡೆ ಪೈಪೋಟಿ ನಡೀತಾ ಇದೆ. ತೆರೆಮರೆಯ ಹಿಂದೆ ಲಾಬಿ ಕೂಡ ನಡೀತಾ ಇರುವಂಥದ್ದು. ಟೈಗರ್ ಯಾವಾಗಲೂ ಕೂಡ ಸಿಂಗಲ್ ಆಗಿರುತ್ತೆ. ಶಾಸಕ ರಾಜು ಕಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಗವಾಡದಲ್ಲಿ. ಅಂದರೆ ತೆರೆಮರೆಯ ಹಿಂದೆ ಮಂತ್ರಿಗರಿಗಾಗಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಒಂದಷ್ಟು ಜನ. ಸೊ ನಾನು ಹಾಗೆ ಮಾಡೋದಿಲ್ಲ, ಅಧಿಕಾರವನ್ನು ನಾನು ಕೇಳಿ ಪಡೆಯೋನಲ್ಲ. ಯಾವ ಖಾತೆ ನೀಡ್ತಾರೋ ಓಕೆ ಫೈನ್, ಅದನ್ನೇ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನನ್ನು ಗುರುತಿಸಿ ಸಚಿವ ಸ್ಥಾನ ಕೊಟ್ಟರೆ ಓಕೆ, ಅಧಿಕಾರಕ್ಕಾಗಿ ನನಗೆ ಯಾರ ಬೆಂಬಲ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸಚಿವ ಸ್ಥಾನ ಕೊಟ್ಟರು ಸಂತೋಷ, ಕೊಡದಿದ್ರೂ ಕೂಡ ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಸೊ 140 ಪೈಕಿ ಸಚಿವರಾಗೋದು ಕೇವಲ 33 ಶಾಸಕರು ಮಾತ್ರ. ಮಂತ್ರಿ ಸ್ಥಾನದ ಬಗ್ಗೆ ಶಾಸಕ ರಾಜು ಕಾಗೆ ಕೊಟ್ಟಿರುವಂತಹ ಸ್ಪಷ್ಟನೆ, ಯಾವುದೇ ರೀತಿಯಾದಂತಹ ಒಂದು ಆಸೆ ಇಲ್ಲ, ಕೊಟ್ಟರೆ ನಿಭಾಯಿಸ್ತೀನಿ, ಕೊಡದೇ ಇದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಯಾವಾಗಲೂ ಕೂಡ ಟೈಗರ್ ಯಾವಾಗಲೂ ಕೂಡ ಸಿಂಗಲ್ ಆಗಿರುತ್ತೆ, ನಾನು ಯಾವಾಗಲೂ ಒನ್ ಮ್ಯಾನ್ ಶೋ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕಾಗವಾಡದಲ್ಲಿ ಶಾಸಕ ರಾಜು ಕಾಗೆ ಕೊಟ್ಟಿರುವಂತಹ ಹೇಳಿಕೆ. ಸಚಿವ ಸ್ಥಾನ ಕೊಟ್ಟರು ಸಂತೋಷ, ಕೊಡದಿದ್ರೂ ಕೂಡ ಫೈನ್, ಓಕೆ ಸಂತೋಷನೇ ಅಂತ ಹೇಳ್ತಿದ್ದಾರೆ. ನಾನು ಅಪೇಕ್ಷೆ ಪಟ್ಟವನಲ್ಲ, ನಾನು ಅದಕ್ಕೆ ಆಸೆ ಪಟ್ಟವನಲ್ಲ. ನನ್ನನ್ನು ಗುರುತಿಸಿ ಕರೆದು ಸಚಿವ ಸಂಪುಟ ಕೊಡ್ತೀವಿ ಅಂತ ಹೇಳಿದರೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ನಾನು ಇದುವರೆಗೆ ಯಾವ ವರಿಷ್ಠರಿಗೂ ಭೇಟಿಯಾಗಿಲ್ಲ, ವರಿಷ್ಠರ ಹತ್ರ ಕೇಳಿಲ್ಲ. ಹಾಗೆ ಮಾಡ್ತಾ ಇದ್ದಾರೆ ಅವ್ರ ಪಾಪ. ಎಲ್ಲ ಸರ್ಕಾರ ಮುಖ್ಯಮಂತ್ರಿ ಇವತ್ತು ನಮ್ಮ ಸನ್ಮಾನಿತ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರ ಸಚಿವ ಸಂಪುಟ ಒಂದು ಅವರ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು 140 ಜನ ಇದ್ದೀವಿ. 140 ಜನದಲ್ಲಿ ಮಾಡೋದು 33 ಜನ. 140 ಜನನೂ ಮಂತ್ರಿ ಆಗಬೇಕಂತ ಬೇಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗ್ತಿದೆ. ಅದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದ ತಡೆ ನಾನು ಹೋಗಿ ಏನೂ ಕೇಳಿಲ್ಲ. ಯಾರು ಶಾಸಕರು ಯಾರು ಸಚಿವರು ಬೆಂಬಲಿಲ್ಲ, ಒನ್ ಮ್ಯಾನ್ ಶೋ, ನಾನು ಟೈಗರ್, ನಾನು ಎಲ್ಲ. ಅದಕ್ಕಾಗಿ ನಾನು ಅಪೇಕ್ಷೆ ಮಾಡಿಲ್ಲ, ನಾನು ಕೇಳಿಲ್ಲ. ಅಲ್ಲಿ ಹೋಗಿ ನಾನು ಅಪೇಕ್ಷೆ ಪಟ್ಟವನಲ್ಲ, ನಾನು ಅದಕ್ಕೆ ಆಸೆ ಪಟ್ಟವನಲ್ಲ. ನನ್ನನ್ನು ಗುರುತಿಸಿ ಕರೆದು ಸಚಿವ ಸಂಪುಟ ಕೊಡ್ತೀವಿ ಅಂತ ಹೇಳಿದರೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ನಾನು ಇದುವರೆಗೆ ಯಾವ ವರಿಷ್ಠರಿಗೂ ಭೇಟಿಯಾಗಿಲ್ಲ, ವರಿಷ್ಠರ ಹತ್ರ ಕೇಳಿಲ್ಲ. ಹಾಗೆ ಮಾಡ್ತಾ ಇದ್ದಾರೆ ಅವ್ರ ಪಾಪ. ಎಲ್ಲ ಸರ್ಕಾರ ಮುಖ್ಯಮಂತ್ರಿ ಇವತ್ತು ನಮ್ಮ ಸನ್ಮಾನಿತ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರ ಸಚಿವ ಸಂಪುಟ ಒಂದು ಅವರ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು 140 ಜನ ಇದ್ದೀವಿ. 140 ಜನದಲ್ಲಿ ಮಾಡೋದು 33 ಜನ. 140 ಜನನೂ ಮಂತ್ರಿ ಆಗಬೇಕಂತ ಬೇಡ್ತಾ ಇದ್ದಾರೆ.